ಇನ್ನು ಪಾಕ್ ವಿರುದ್ಧ ಭಾರತ ಜಲಯುದ್ಧಕ್ಕೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಾಕ್ ವಿರುದ್ಧ ಭಾರತ ಜಲಯುದ್ಧ ಮಾಡ್ತಾ ಇದೆಯಾ? ನೀರು ನಿಲ್ಲಿಸಲು ಸಾಧ್ಯ ಇದೆಯಾ? ಇದರ ಬಗ್ಗೆ ಪರಾಮರ್ಶೆ ಆಗಿದೆಯಾ? ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಚಿವ ಸಂತೋಷ್ ಲಾಡ್. ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಈಗಾಗಲೇ ಸಿಂಧೂ ನದಿ ನೀರನ್ನ ಕೂಡ ಬಂದ್ ಮಾಡಿದ್ದಾರೆ. ಈಗ ಜೀಲಂ ನದಿ ಕೂಡ ಓಪನ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ನೀರನ್ನ ತಡೆದು ಇನ್ನೊಂದು ಕಡೆಯಲ್ಲಿ ನೀರನ್ನ ಬಿಟ್ಟು ಪಾಕ್ ವಿರುದ್ಧವಾಗಿ ಭಾರತ ಏನಾದರೂ ಜಲಯುದ್ಧ ಮಾಡ್ತಾ ಇದೆಯಾ ಅಂತ ಈಗ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿಗಳು ಕಾಶ್ಮೀರಕ್ಕೆ ಹೋಗಿ ಪ್ರೆಸ್ ಮೀಟ್ ಅನ್ನ ಮಾಡಲಿಲ್ಲ, ಬಿಹಾರಕ್ಕೆ ಹೋಗಿ ಭಾಷಣ ಮಾಡ್ತಾರೆ. ಜೊತೆಗೆ ಮಾಧ್ಯಮದಲ್ಲಿ ಯುದ್ಧ ಶುರುವಾಗಿದೆ ಅಂತಾರೆ. ಫೈಟರ್ ಜೆಟ್ ರೆಡಿ ಇದೆ ಅಂತ ಸುದ್ದಿ ಆಗ್ತಾ ಇದೆ. ಬಿಹಾರದಲ್ಲಿ ಕೂಡ ಹೋಗಿ ಭಾಷಣ ಮಾಡಿದ್ರು. ಯಾವುದೋ ಕೆರೆ ನೀರನ್ನ ತೋರಿಸ್ತಾರೆ, ಈಗ ಟೆರರಿಸ್ಟ್ ಮೇಲೆ ಕೂಡ ಧ್ವಂಸ ಮಾಡ್ತಾ ಇದ್ದಾರೆ ಅಂತೆ ಸುದ್ದಿ ಆಗ್ತಾ ಇದೆ ಅಂತ ಈಗ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲಾ ಟೆಕ್ನಾಲಜಿ ಇದೆ ಅಂತಾರೆ ನರೇಂದ್ರ ಮೋದಿ ಅವರು. IT ಟೆಕ್ನಾಲಜಿ ಇದೆ ಅಂತಾರೆ, AI ಟೆಕ್ನಾಲಜಿ ಇದೆ ಅಂತಾರೆ. ಡ್ರೋನ್ ಮೂಲಕವಾಗಿ ಎಲ್ಲಾ ಟೆಕ್ನಾಲಜಿ ಇದ್ರೂ ಸಹ ಕಾಶ್ಮೀರದಲ್ಲಿ ಪಹಲ್ಗಾಮ್ ದಾಳಿ ಯಾವ ರೀತಿಯಾಗಿ ಸಂಭವಿಸಿತು ಅಂತ ಈಗ ಮತ್ತೊಮ್ಮೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ ನರೇಂದ್ರ ಮೋದಿ ಅವರನ್ನು.